ನಮ್ಮ ಬಳಿ ಒಂದು ತೂಗೋ ತಕಡಿ ಇದೆ ಅಂತ ಅನ್ಕೊಳ್ಳೋಣ. ಈ ತಕಡಿಯೊಳಗೆ ನಾವು 2 5 kgಯ ತೂಕವನ್ನ ಇಡೋಣ. ನೀವಿಲ್ಲಿ ಒಂದೇ ತರಹದ 5 kg ಕಲ್ಲನ್ನ ನೋಡ್ಬೋದು. ಹಾಗಾಗಿ ಈ ತೂಕದ ಮುಳ್ಳು ಬಂದು ಎಡಕ್ಕೆ ಅಥವಾ ಬಲಕ್ಕೆ ಬಾಗದೆ ಮಧ್ಯದಲ್ಲಿದೆ, ಏಕೆಂದ್ರೆ ಇದು ಸಮ ತೂಕವನ್ನ ತೂಗ್ತಿರೋದ್ರಿಂದ. ಈಗ ಒಂದು ಪ್ರಶ್ನೆ ಇದೆ ನಮ್ಮ ಬಳಿ. ತೂಕದ ತೂಗಣೆಯ ಸೂಚಕದ ಸ್ಥಾನ ಒಂದೇ ಆಗಿರುವಂತೆ ಎಡ ಅಥವಾ ಬಲ ತೂಕದ ಪಾತ್ರೆಗೆ ಎಷ್ಟು ತೂಕವನ್ನ ಸೇರಿಸಬೇಕು ಅಂತ ಹೇಳಿ. ಎಡ ಪಾತ್ರೆಯಲ್ಲಿ 5 kg ತೂಕ ಇದೆ ಮತ್ತು ಬಲ ಪಾತ್ರೆಯಲ್ಲಿ 5 kg ತೂಕ ಇದೆ. ಈಗ ಈ ತೂಕದ ಮುಳ್ಳು ಮಧ್ಯದಲ್ಲೇ ಇರುವಂತೆ ನಾವು ಎಷ್ಟು ತೂಕವನ್ನ 2 ಪಾತ್ರೆಗಳಿಗೆ ಸೇರಿಸಬಹುದು ಅನ್ನೋ ಪ್ರಶ್ನೆ ಇದು. ಅಂದ್ರೆ 5 kg ಪ್ಲಸ್ ಡ್ಯಾಶ್ ನಮ್ಗೆ ಮತ್ತೆ 5 kgಯನ್ನೇ ಕೊಡುತ್ತೆ ಅಂತ ಹೇಳಿ. ಇದನ್ನ ನಾವು ಒಂದು ರೀತಿಯಲ್ಲಿ ಮಾಡೋದಾದ್ರೆ ಸುಲಭವಾಗಿ ನಾವು 0ಯನ್ನ ತಗೊಳ್ಳೋದು. ಅಂದ್ರೆ ಯಾವುದೇ ತೂಕವನ್ನ 2 ಪಾತ್ರೆಗಳಿಗೆ ಸೇರಿಸದೇ ಇದ್ರೆ ಅದು ಆ ಮುಳ್ಳು ಹೇಗಿರುತ್ತೋ ಹಾಗೇ ಇರುತ್ತೆ. ಹಾಗಾಗಿ 0ಯನ್ನ ನಾವೇನಂತ ಕರಿತೇವೆ? ಸಂಕಲನದ ಅನನ್ಯತಾಂಶ ಅಂತ ಕರಿತೇವೆ. ಅಂದ್ರೆ ಯಾವುದಾದ್ರೂ ಒಂದು ಸಂಖ್ಯೆ ಪೂರ್ಣಾಂಕಗಳು ಅಂತ ತಗೊಳ್ಳೋಣ. ಪೂರ್ಣಾಂಕಗಳಿಗೆ 0ಯನ್ನ ಕೂಡಿಸಿದ್ರೆ ಅಥವಾ 0 ಪ್ಲಸ್ ಆ ಪೂರ್ಣಾಂಕ ಆಗಿದ್ರೆ ನಮ್ಗೆ ಸಿಗೋ ಉತ್ತರ ನಾವು ತಗೊಂಡ ಆ ಪೂರ್ಣಾಂಕನೇ ಆಗಿರುತ್ತೆ. ಹಾಗಾಗಿ ಸಂಕಲನದ ಅನನ್ಯತಾಂಶ ಏನು ಅಂತ ಯಾರಾದ್ರೂ ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರ್ಬೇಕು? 0 ಆಗಿರ್ಬೇಕು. ಈಗ ಬೇರೆ ಬೇರೆ ಕ್ರಿಯೆಗಳಿಗೆ ಅದರದೇ ಆದ ಅನನ್ಯತಾಂಶಗಳಿರುತ್ತೆ. ಈಗ ಗುಣಾಕಾರದ ಅನನ್ಯತಾಂಶ ಏನಾಗಿರುತ್ತೆ ಅಂತ ನೋಡೋದಾದ್ರೆ ಅದು ಒಂದು ಸಂಖ್ಯೆ ಆಗಿರುತ್ತೆ. ಆ ಸಂಖ್ಯೆಯ ಜೊತೆ ನಾವು ಬೇರೆ ಯಾವುದೇ ಒಂದು ಸಂಖ್ಯೆಯನ್ನ ಗುಣಿಸಿದ್ರೆ ನಮ್ಗೆ ಅದೇ ಸಂಖ್ಯೆಯನ್ನ ಕೊಡ್ಬೇಕು. ಅಂದ್ರೆ a ಇಂಟು ಡ್ಯಾಶ್ ನಮ್ಗೆ ಏನೇ ಕೊಡ್ತಿದೆ ಅಂದ್ರೆ ಈ ಡ್ಯಾಶ್ ಏನಾಗಿರ್ಬೇಕು? 1 ಆಗಿರ್ಬೇಕು. ಹಾಗಾಗಿ 1 ಬಂದು ಗುಣಾಕಾರದ ಅನನ್ಯತಾಂಶ ಆಗಿರುತ್ತೆ. ಯಾವ್ದಾದ್ರೂ ಒಂದು ಪೂರ್ಣಾಂಕ a ಅನ್ನ ಪರಿಗಣಿಸಿದ್ರೆ ನಾವು 1ರ ಜೊತೆ ಗುಣಿಸಿದಾಗ 1 ಇಂಟು a ಅಥವಾ a ಇಂಟು 1 ಮಾಡಿದಾಗ ನಮ್ಗೆ ಏನೇ ಸಿಕ್ಕತ್ತೆ. ಹಾಗಾಗಿ ಗುಣಾಕಾರದ ಅನನ್ಯತಾಂಶ ಏನಾಗಿರುತ್ತೆ? 1 ಆಗಿರುತ್ತೆ. ಒಟ್ಟಾರೆ ಪೂರ್ಣಾಂಕಗಳಿಗೆ ಸಂಕಲನದ ಅನನ್ಯತಾಂಶವು 0 ಆಗಿದ್ರೆ ಗುಣಾಕಾರದ ಅನನ್ಯತಾಂಶ 1 ಆಗಿರುತ್ತೆ. ನಿಮ್ಗೆ ಅನ್ಸಿರ್ಬೋದು, ಯಾಕೆ ನಾವು ಈ ರೀತಿ 0ಗೆ ಒಂದು ವಿಶೇಷವಾದ ಹೆಸರನ್ನ ಕೊಟ್ಟು ಕಲಿತಿದ್ದೇವೆ, 1ಕ್ಕೆ ವಿಶೇಷವಾದ ಹೆಸರನ್ನ ಕೊಟ್ಟು ಕಲಿತಿದ್ದೇವೆ ಅಂತೇಳಿ. ಇವುಗಳು ಗಣಿತದ ನಿಯಮಗಳು. ಈಗ ಯಾರಾದ್ರೂ ಹೊಸದಾಗಿ ಗಣಿತವನ್ನ ಬೇರೆ ಒಂದು ಕೋನದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರೆ ಅವರಿಗೆ ಇದು ತುಂಬಾ ಸಹಾಯ ಆಗುತ್ತೆ. ಅಂದ್ರೆ ಯಾವ ಸಂಖ್ಯೆಯನ್ನ ಕೂಡಿಸಿದ್ರೆ ಅಥವಾ ಗುಣಿಸಿದ್ರೆ ನಮಗೆ ನಾವು ತಗೊಂಡಿರುವ ಸಂಖ್ಯೆನೇ ಉತ್ತರ ಸಿಗುತ್ತೆ ಅಂತ ಯಾರಾದ್ರೂ ಆಲೋಚನೆ ಮಾಡ್ತಿದ್ರೆ ಅದಕ್ಕೆ ಉತ್ತರವಾಗಿ ಅನನ್ಯತಾಂಶಗಳು ಬರುತ್ತೆ. ಸಂಕಲನದ ಅನನ್ಯತಾಂಶ 0 ಆಗಿರುತ್ತೆ ಮತ್ತು ಗುಣಾಕಾರದ ಅನನ್ಯತಾಂಶ 1 ಆಗಿರುತ್ತೆ. ಈ ರೀತಿಯಲ್ಲಿ ಮುಂಬರುವ ತರಗತಿಗಳಲ್ಲಿ ನಾವು ನೋಡೋದಾದ್ರೆ 0 ಮತ್ತು 1ಅನ್ನ ಹೊರತುಪಡಿಸಿ ಬೇರೆ ಸಂಖ್ಯೆಗಳು ಕೂಡ ಅನನ್ಯತಾಂಶಗಳಾಗಿರ್ತವೆ. ಹಾಗಾಗಿ ಇವುಗಳನ್ನ ಈಗ ಅರ್ಥ ಮಾಡ್ಕೊಳ್ಳೋದು ಮುಂಬರುವ ತರಗತಿಗಳಿಗೆ ಬುನಾದಿಯಾಗಿರುತ್ತೆ.